ಹಾಯ್ ಹೆಲೋ ವೆಲ್ಕಮ್ ಟು ಅನಿತಾ ಎನ್ಮೂರ್ತಿ ಯೂಟ್ಯೂಬ್ ಚಾನಲ್. ಕ್ವಿಕ್ಕಾಗಿ ತರಕಾರಿ ಇಲ್ಲದೇ ಯಾವ ಥರ ರೈಸ್ ಬಾತ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಯಾರು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ಇಷ್ಟೇ ಬೇಕಾಗಿರೋದು: ಟೊಮೆಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಎಣ್ಣೆ ಸ್ವಲ್ಪ, ಸಾಸಿವೆ ಸ್ವಲ್ಪ ಬೇಕು, ಮತ್ತು ಸಾಂಬಾರು ಪುಡಿ, ಒಂದು ಸ್ವಲ್ಪ ಅರಿಶಿನ, ಇಷ್ಟೇ ಸಾಕು. ಫಸ್ಟು ಗ್ಯಾಸ್ ಹಚ್ಚಿಬಿಟ್ಟು ಗ್ಯಾಸ್ ಮೇಲೆ ಕುಕ್ಕರ್ ಇಟ್ಟು ಕುಕ್ಕರ್ ಒಳಗಡೆ 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿ ಅದರಲ್ಲಿನೇ ಒಂದು ಸ್ವಲ್ಪ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಈರುಳ್ಳಿ ಹಾಕಿ ಈರುಳ್ಳಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗ್ತಿದ್ದಂಗೆ ಅರಿಶಿನ ಸ್ವಲ್ಪ ಒಂದು ಚಿಟಿಕೆ ಆಗೋಷ್ಟು ಅರಿಶಿನ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು. ಜಾಸ್ತಿ ಬಿಸಿಯಲ್ಲಿ ಇದ್ದಾಗ, ಎಣ್ಣೆ ಬಿಸಿ ಇದ್ದಾಗ ಅರಿಶಿನ ಹಾಕಿದ್ರೆ ಕಪ್ಪಾಗಿಬಿಡುತ್ತೆ. ಸ್ವಲ್ಪ ಲೋ ಫ್ಲೇಮ್ ಮಾಡಿಕೊಂಡು ಅರಿಶಿನ ಹಾಕಿದ್ದಾದಮೇಲೆ ಟೊಮೆಟೊ ಹಾಕ್ಕೋತಾ ಇದ್ದೀನಿ. ಟೊಮೆಟೊ 1-2 ಎಷ್ಟು ಕ್ವಾಂಟಿಟಿಗೆ ಮಾಡ್ತೀವೋ ಅಷ್ಟು. ನಾನು ಒಂದೇ ತೊಗೊಂಡಿದ್ದೀನಿ. ನಾನು 2 ಗ್ಲಾಸ್ ಅಕ್ಕಿಗೆ ಒಂದು ಟೊಮೆಟೊ ತೊಗೊಂಡಿದ್ದೀನಿ. ನೆಕ್ಸ್ಟ್ ಅದರಲ್ಲೇ ಟೊಮೆಟೊ ಸ್ವಲ್ಪ ಸಾಫ್ಟಾಗಿ ಫುಲ್ಲು ಸಾಫ್ಟ್ ಆದಮೇಲೆ ಅದರೊಳಗಡೆ ಸಾಂಬಾರು ಪುಡಿ 1 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಹಾಕ್ಕೊಂಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಬೇಕು. ಸಾಂಬಾರು ಪುಡಿ ಹಾಕಿದ್ಮೇಲೆ ಡ್ರೈ ಆಗುತ್ತೆ. ಡ್ರೈ ಆಗಿ ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಿಂದ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದು ಸ್ವಲ್ಪ ಎಣ್ಣೆ ಬಿಡೋವಾಗ ನೀರು, ಇವಾಗ ಈ ಗ್ಲಾಸಿಂದ 2 ಗ್ಲಾಸ್ ಅಕ್ಕಿ ತೊಗೊಂಡಿರೋದ್ರಿಂದ ಈ ಗ್ಲಾಸಲ್ಲೇ 3.5 ಗ್ಲಾಸ್ ಹಾಕ್ತಾಯಿದ್ದೀನಿ. ನಾನು 4 ಗ್ಲಾಸ್ ಹಾಕ್ತಾಯಿಲ್ಲ, 3.5 ಗ್ಲಾಸ್ ಹಾಕ್ತಾಯಿದ್ದೀನಿ. ಕಾರಣ ಏನು ಅಂದರೆ ಅಕ್ಕಿ ಆಲ್ರೆಡಿ ನೆನೆಸಿದ್ದೀನಿ. ನೆಂದಿರೋ ಅಕ್ಕಿ ಆ ನೀರನ್ನು ಅಬ್ಸರ್ವ್ ಮಾಡ್ಕೊಂಡಿರುತ್ತೆ. ಅದರಿಂದ ಕಡಿಮೆ ನೀರು ಹಾಕ್ತಾಯಿದ್ದೀನಿ. ಜಾಸ್ತಿ ನೀರಾದರೆ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ, ಕಡಿಮೆ ಆದರೆ ಹೆವಿ ಡ್ರೈ ಆಗುತ್ತೆ. ಮೀಡಿಯಮ್ ಆಗಿರಬೇಕು ಅಂದರೆ ಒಂದು ಅರ್ಧ ಗ್ಲಾಸ್ ಕಡಿಮೆ ಮಾಡಿಕೊಂಡ್ರೆ ಸಾಕು. ಇಷ್ಟು ಮಾಡ್ಕೊಂಬಿಟ್ಟು ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಕಾಯೋವಾಗ. ಇದು ತಣ್ಣಗಿರೋ ನೀರೊಳಗಡೆ ಅಕ್ಕಿ ಹಾಕಿದ್ರೆ ನೀಟಾಗಿ ಇದಾಗಲ್ಲ, ಬಾಯ್ಲ್ ಆಗಲ್ಲ, ಒಂದು ಟೈಮ್ ತಗೊಳ್ಳುತ್ತೆ. ಅದಕ್ಕೆ ಸ್ವಲ್ಪ ಒಂದು ಕುದಿ ಬರಲಿ ನೀರು ಇವಾಗ ಹಾಕಿರೋ ನೀರು ಕುದಿ ಬರೋದಕ್ಕೆ ಇದ್ರ ಮೇಲೆ ಕ್ಯಾಪು ಕ್ಲೋಸ್ ಮಾಡ್ದೇ ಸುಮ್ಮನೆ ಹಂಗೆ ಇಟ್ಬಿಟ್ಟು ಮುಚ್ಚಿಡ್ತೀನಿ. ಒಂದು ಕುದಿ ಬರಲಿ ನೋಡಿ. ಇಷ್ಟು ಹಾಕಿ ಫುಲ್ ನಾನು ಲಿಡ್ ಕ್ಲೋಸ್ ಮಾಡಿಲ್ಲ, ಮುಚ್ಚಿದ್ದೀನಿ ನೋಡಿ. ತೆಗ್ದೆ ಈಗ ಇಷ್ಟು ಒಂದು ಕುದಿ ಬಂದಿದೆ. ಕುದಿ ಬಂದಾಗ ನೋಡಿ, ನೆನೆಸಿ ತೊಳೆದಿಟ್ಟಿರೋ ಅಕ್ಕಿಲಿ ನೀರು ಬಸ್ದುಬಿಟ್ಟು ಅಕ್ಕಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಕುಕ್ಕರ್ಗೆ ಹಾಕ್ಬಿಟ್ಟು ಕ್ಲೀನಾಗಿ ಇನ್ನು ಸ್ವಲ್ಪ ಉಪ್ಪು ಕಡಿಮೆ ಹಾಕಿದ್ದೆ ಎಲ್ಲ ನೋಡಿಕೊಂಡು ಇನ್ನು ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅವ್ರ ಟೇಸ್ಟಿಗೆ ತಕ್ಕಂಗೆ ಅವರು ಯೂಸ್ ಮಾಡ್ಕೊಬೋದು ಉಪ್ಪು. ನೋಡಿ, ಕ್ಲೀನಾಗಿ ಎಲ್ಲ ಅಕ್ಕಿ ಹಾಕ್ಬಿಟ್ಟು ಅದನ್ನು ಕಲಿಸ್ಕೋಬೇಕು. ಇಷ್ಟೊತ್ತು ಕುದೀತಾಯಿತ್ತು ನೋಡಿ. ಅಕ್ಕಿ ಹಾಕಿದ್ಮೇಲೆ ಸ್ವಲ್ಪ ತಣ್ಣಗಾಗಿ ಮತ್ತೆ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದೆ. ಸ್ವಲ್ಪ ನೋಡಿ ಉಪ್ಪು ಆ್ಯಡ್ ಮಾಡಿಕೊಂಡೆ. ಉಪ್ಪು ಆ್ಯಡ್ ಮಾಡ್ಕೊಂಬಿಟ್ಟು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸತಿ ಕಲಿಸ್ಕೊಂಬಿಟ್ಟು ಕುಕ್ಕರ್ ಕ್ಯಾಪ್ ಹಾಕ್ಬಿಡಬೇಕು. ನೋಡಿ, ಕುದಿ ಬಂತು, ಒಂದು ಸತಿ ಕಲಿಸಿದ್ದೀನಿ. ಕುಕ್ಕರ್ ಕ್ಯಾಪ್ ಹಾಕ್ಬಿಟ್ಟು ಅದನ್ನು ಕ್ಲೀನಾಗಿ ಕ್ಲೋಸ್ ಮಾಡಿ ವಿಷಲ್ ಹಾಕ್ಬಿಟ್ಟು 1-2 ವಿಷಲ್ ಕೂಗಿಸಿದ್ರೆ ಸಾಕು. 1-2 ವಿಷಲ್. ನಾನು 2 ವಿಷಲ್ ಕೂಗಿಸ್ತಾ ಇದ್ದೀನಿ, ಯಾಕಂದರೆ ನಾನು ಬೇಗ ಆಗಬೇಕಿತ್ತು, ಅದಕ್ಕೆ 2 ವಿಷಲ್ ಕೂಗಿಸ್ದೆ. ನೋಡಿ, ಈ ಥರ ಆಗಿದೆ ಅನ್ನ. ತುಂಬ ಚೆನ್ನಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ನಾವು ಯಾವಾಗಾದರೂ ಮನೇಲಿ ತರಕಾರಿ ಇಲ್ದಾಗ, ಇಲ್ಲ ಬೇಗ ಏನಾದರೂ ಮಾಡಬೇಕು, ಕ್ವಿಕ್ಕಾಗಿ ಒಂದು 5 ನಿಮಿಷ 10 ನಿಮಿಷದಲ್ಲಿ ಮಾಡಬೇಕು ಅಂದಾಗ ಇದೇ ಥರ ಮಾಡೋದು. ಅಮ್ಮ ಮುಂಚೆ ಮಾಡ್ತಾಯಿದ್ರು, ಅಮ್ಮನ ನೋಡ್ಕೊಂಡು ನಾನು ಕಲ್ತ್ಕೊಂಡಿದ್ದು, ನಾನು ಮಾಡ್ತಾಯಿದ್ದೀನಿ. ಈಗ ನೀವು ಮಾಡ್ಕೊಳ್ಳಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ನೋಡಿ, ಟ್ರೈ ಮಾಡಿ, ಟೇಸ್ಟ್ ಮಾಡಿ ಯಾವ ಥರ ಇತ್ತು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ನೋಡಿ, ಈ ಥರ ಬಂದಿದೆ. ಲುಕ್ ಚೆನ್ನಾಗಿದೆ ಅಲ್ಲ? ಲುಕ್ಕು ಟೇಸ್ಟು ಸಿಂಪಲ್ಲಾಗಿ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು ಯುವರ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್.